ಶ್ರೀಮಠದ ಸಿದ್ದಪ್ಪಜ್ಜನವರಿಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಕೂಡ ನನ್ನ ವೈಯಕ್ತಿಕ ಹಾಗೂ ಈ ಒಂದು ನಾಟಕದ ಕಮಿಟಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಒಂದು ಮಾಲಾರ್ಪಣೆ ಮಾಡಿದ ಹಾಗೂ ಮಾಲಾರ್ಪಣೆ ಮಾಡಿಸ್ಕೊಂಡಂಥ ಎಲ್ಲ
ಗಣ್ಯಮಾನ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಬೇಕು. ಅದೇ ರೀತಿಯಾಗಿ ಈ ಒಂದು ನಮ್ಮ ಗ್ರಾಮದ ಪರವಾಗಿ ನಮ್ಮ ಶ್ರೀಮಠದ ಸಿದ್ದಪ್ಪಜ್ಜನವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಶ್ರೀಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಕುಮಾರೇಶ್ವರ ಅಜ್ಜನವರ ಪಾದಾರವಿಂದುಗಳಲ್ಲಿ ನಮಸ್ಕರಿಸುತ್ತಾ ಹಾಗೂ ಅಭಿನವ್ ಕುಮಾರ್ ಚನ್ನಬಸವದೇವರ ಅಜ್ಜನವರಲ್ಲಿ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಈಗ ಮಹಂತ್ ಅಜ್ಜನವರ ಪಾದಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಹಾಗೂ ಫಕರೇಶ್ವರ ಅಜ್ಜನವರ ಪಾದಗಳಲ್ಲಿ ಸ್ಮರಿಸುತ್ತಾ ಈ ಸಂಗ್ಯಾಬಾಳ ನಾಟಕ ಕಾರ್ಯಕ್ರಮವನ್ನು ಗೊರನ್ಕೊಳ ಗ್ರಾಮದಲ್ಲಿ ಕಣ್ಣಪ್ಪ ದೇವರ ಆಶ್ರಮದ ಮುಂದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಸಲುವಾಗಿ ಈ ಊರಿನ ಎಲ್ಲ ಭಕ್ತವೃಂದಕ್ಕೂ ಹಾಗೂ ಈ ಸಂಗ್ಯಾಬಾಳ ನಾಟಕ ಸಂಘ ಕಮಿಟಿ ವರ್ಗವರು ಹಾಗೂ ಈ ಊರಿನ ಪ್ರಮುಖ ಎಲ್ಲ ಹಿರಿಯರಿಗೂ ಅಜ್ಜನವರ ಕೃಪೆ ಆಶೀರ್ವಾದ ಇರಲೆಂದು ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಯಲೆಂದು ಅಜ್ಜನಲ್ಲಿ ವಿನಂತಿಸುತ್ತಾ ನನ್ನ 2 ವಾಕ್ಪುಷ್ಪಗಳನ್ನು ಸಮರ್ಪಿಸುತ್ತೇನೆ. ಓಂ ಶಾಂತಿ ಶಾಂತಿ. ಈ ಒಂದು ನಾಟಕಕ್ಕೆ ಶ್ರೀ ಮಹಾತ್ಮರ ಆಶೀರ್ವಾದ ಮಾಡಿದ ನಮ್ಮ ಮಠದ ಶ್ರೀ ಸಿದ್ದಪ್ಪಜ್ಜನವರಿಗೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸುತ್ತಾ ಮುಂದಿನದಾಗಿ ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಎಲ್ಲ ಮಹನೀಯರಲ್ಲಿ ನಾವು ವಿನಂತಿಸ್ಕೊ. ಉದ್ಘಾಟನೆ ಮಾಡತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಇನ್ನು ಈ ಕಾರ್ಯಕ್ರಮದೊಂದಿಗೆ ವಂದಿಸುತ್ತಾ ಇನ್ನು ಮುಂದಿನದಾಗಿ ಈ ಒಂದು ನಾಟಕದ ಕಲಾವಂತರು ದಯವಿಟ್ಟು ಈ ಸ್ಟೇಜ್ ಮೇಲೆ ಆಗಮಿಸಿ ಈ ಮುಂದಿನ ಒಂದು ನಾಟಕ ಪ್ರದರ್ಶನ ಸ್ಟಾರ್ಟ್ ಮಾಡಬೇಕಂತ ಸರಿ ಕಲಾಕಾರ ವಿನಂತಿ ಮಾಡ್ಕೋತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹರ 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 ಮಹಾದೇವ. ಹರ 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 ಮಹಾದೇವ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಭಜೇಹಂ ಭಜೇಹಂ वीरभद्राय अग्निनेत्राय घोर संहारः सकललोकाय सर्वभूताय सत्य साक्षात्काराय शंभो शंभो शंकरा. ओम शिवो
ಕಲಾವಂತರಾಗಿರ್ತಕ್ಕಂಥ ಯಾರು ಕೆಳಗಡೆ ಇದ್ರ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಈಗಾಗಲೇ ನಾಟಕಕ್ಕೆ ಭಾಳ ತಡ ಆಗೈತಿ, ದಯವಿಟ್ಟು ಪದೇ ಪದೇ ಹೇಳ್ಸ್ಕೋಬಾರ್ದು. ಇಂಥ ಎಲ್ಲ ಮಹನೀಯರು ಈ ಒಂದು ಸ್ಟೇಜ್ಗೆ ಮೇಲೆ ಬರ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಪ್ರತಿಷ್ಠಿತ ಹಾರ್ಮೋನಿಯಂ ಮಾಸ್ತರ್ ಆಗಿರ್ತಕ್ಕಂಥ ಶ್ರೀ ಪುಣ್ಲಿಕ್ ಕಡಳಿ ಅವರಿಗೆ ನಮ್ಮ SBI ನಿವೃತ್ತ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀ ಬಡಿಗೇರಿ ಅವರು ತಮ್ಮ ಪ್ರೇಮದ ಒಂದು ಮಾಲಾರ್ಪಣೆ ಹಾಗೂ ಸತ್ಕಾರ ಸಮಾರಂಭವನ್ನು ಮಾಡಬೇಕಂತ ಅವರಿಗೆ ಕೇಳ್ಕೊತಾ ಇದ್ದೇನೆ. ನಾನು என்ன வேதங்கள் தேவையில்லை, எல்லோரும் உறவே என்றால் சோகங்கள் ஏதுமில்லை. சிரிக்கின்ற நேரம் மட்டும் நட்பென்று தேங்கிடாதே, அழுகின்ற நேரம் கூட நட்பொண்டு நீங்கிடாதே. தோல்வியே சிவஜம்போ ಸತ್ಕಾರವನ್ನು ಸ್ವೀಕರಿಸಿದಂಥ ಹಾಗೂ ಈ ಸತ್ಕಾರವನ್ನು ಮಾಡಿಕೊಂಡಂಥ ಮಹೋದರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತಾ ಇನ್ನು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ಮುಂದಿನ ನಾಟಕಕ್ಕೆ ಚಾಲನೆ ಮಾಡಬೇಕು. ದಯವಿಟ್ಟು ಯಾವುದೇ ಒಂದು ಕಲಾವಂತರು ಕೆಳಗಡೆ ಇದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬಂದ ಕಾಸ ಈ ನಾಟಕ ಪ್ರಾರಂಭ ಮಾಡಬೇಕೆಂದು ಸದೆಯಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. उमासुतं शोकविनाशकारणं नमो नमामि विघ्नेश्वर नमो पादपङ्कजा मुझे
ನನ್ನ ಭೇಟಿ ಆತನಿಗಿಲ್ಲ. ಆತನಾದ್ರೂ ಹುಡುಕುತ್ತಾದ್ರೂ ಹೋಗುತ್ತೇನೆ. ಬಾಳ ಹೋಗಿದನೋ
ನನ್ನ ಜೀವನಗಳೇ ಬಹಳ ನನ್ನ ಸಿಗುವುದಿಲ್ಲ. ಇಲ್ಲಿ ಒಬ್ಬ ಭಾಗವತನಾದರೂ ಇರುವನು, ಅವನಾದರೂ ಕರೆದು ಕೇಳುತ್ತೇನೆ. ಭಾಗವತನ ಯಾಕ್ರಿಪ್ಪ ಯಾಕ್ರಿ ಭಾಗವತನ, ನನ್ನ ಜೀವನಗಳೇ ಬಹಳ ನಾನು ಹೋಗಿ ಇವತ್ತಿಗೆ 4-5 ದಿವಸಗಳಾಯ್ತು. ಆತನ ಭೇಟಿ ನನಗಿಲ್ಲ, ನನ್ನ ಭೇಟಿ ಆತನಿಗಿಲ್ಲ. ಆತನಾದ್ರೂ ಏನಾದ್ರು ನೋಡೇನು ಭಗವತನ? ನನಗೇನು ಇಲ್ಲಿ ಭೇಟಿ ಆಗಿಲ್ಲವ. ಹಾ ಇಲ್ಲಿ ಎಲ್ಲಾರ ಭೇಟಿ ಆದ್ರ ಹೇಳಿ ಕಳಿಸ್ತಾನೆ. ಹಾ ಆದ್ರೆ ನೀವು ಇರು ಠಿಕಾಣ ಹೇಳ್ರಲ್ಲ. ಭಗವಂತನ, ನಾನು ಇರೋ ಠಿಕಾಣವನ್ನು ಕೇಳಿದೇನು? ಇದೇ ಪ್ಯಾಟಿ ಕೂಟಿಯಲ್ಲಿ, ಚಿನ್ವಾಲರ ಅಂಗಡಿಯಲ್ಲಿ ಪಾನ್ ಪಟ್ಟಿ ತಿನ್ನುತ್ತಾ ಸಿಗರೇಟ್ ಸೇರುತ್ತಾ ಅಲ್ಲೇ ಇರುತ್ತೇನೆ ಭಗವಂತನ. ಅಗತ್ಯವಾಗಿ ಅವನು ಕಳಿಸಿಕೊಡ್ಬೇಕಾಗತ್ತೆ ನೋಡು. ಯಾಕಾಗಲೇ ಭಗವಂತನ ಹೋಗಿ ಕಳಿಸಿಕೊಡುವಂತ ನಾವು. ಬಾಯ್ ಮಾಡಕ್ ಹೋಗ್ಬಿಡ್ಲಿ, ಅದ ಬರ್ತಂತ ಏನೋ ಬಾಯ್ ಮಾಡೋಂಗಿಲ್ಲ. ಶರಣು ಭಾಳ ಶರಣು. ನಿನ್ನ ಮಿತ್ರಾದ ಸಂಗಣ್ಣ ನಿನ್ನ ಚಿತ್ತಿ ಹತ್ತಿ ಭ್ರಾಂತಿ ಬಡದು ಈ ಪ್ಯಾಟಿ ಗುಟ್ಟಿ ಹಿಡಿದ ತಿರ್ಗಾಡಕತ್ತಾನ. ನಿನ್ಗೆ ಎಷ್ಟೊತ್ತಿದ್ರು ಬಾ ಅಂತ ಹೇಳ ನೋಡು. ಭಗವತ್ತಣ್ಣ ಆತನ ಎಲೆ ಅಂತ ಏನು ಇದೇ ಪ್ಯಾಟಿ ಗುಟ್ಟಿ ಹಿಡಿದು ಚಿನ್ವಾಲ್ ಅಂಗಡಿ ಇರುವುದು. ಅಲ್ಲಿ ಪಾನ್ ಪಟ್ಟಿ ತಿನ್ನುತ್ತಾ ಸಿಗರೇಟ್ ಸೇದುತ್ತಾ ಅಲ್ಲೇ ಇರ್ತಾನ. ಅಲ್ಲಿಗಾರ ಕಳಿಸ್ಬಿಡ್ತಾನೆ. ಯಾಕಾಗಲ್ಲ ಭಗವತ್ತಣ್ಣ, ನಾನಾದ್ರೂ ಅಲ್ಲಿಗಾರ ಹೋಗುತ್ತೇನೆ.
ಓಹೋ ನನ್ನ ಜೀವನಗಳ ನನ್ನ ಭ್ರಾಂತಿ ಹತ್ತಿ ಇದೇ ಬ್ಯಾಟಿ ಕೋಟಿ ಹಿಡಿದು ತಿರುಗಾಡುತ್ತಾನೆ. ನಾನಾದ್ರೂ ಹೋಗಿ ನನ್ನ ಆತನಗಾರರು ಭೇಟಿ ಆಗಬಹುದು. ಶರಣಪ್ಪ ಸಂಗಣ್ಣ ಶರಣು. ಶರಪ ಬಾಳಣ್ಣ ಶರಣು. ಹಾ ಏನು ಗೆಳೆಯ? ಹಾ ನನ್ನನ್ನು ಬಿಟ್ಟು ಅರಿಕೆಯ ಸಹಾಯ ಗೆಳೆಯ. ಹಾ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದ್ದೆ ಗೆಳೆಯ? ಮಿತ್ರ ಸಂಗಣ್ಣ, ನೀನು ಸಾವುಕಾರನ ಮಗ, ನಾನು ಬಡವನ ಮಗ. ಬರೀ ಕಾಯಿಗೆ ದುಡಿಲಕ್ಕೆ ಹೋಗಿದ್ ನೋಡುವ ಮಿತ್ರ. ಆಗಾಗ ಹೇಳಿದರೆ ಕೇಳುವಂತವ ನಾವು. ಮಿತ್ರ ಜನತೆ ಹೇಳುವಂತ ನಾವು. ಬಂಗಾರ ಮತ್ತು ರತ್ನ ಆ ಕಾಳ ಕಡಿಯನ್ನು ಆ ಶಂಕರ್ ಕೊಟ್ಟು ಮರ್ತಿದ್ದಾನೆ ಗೆಳೆಯ. ಗೆಳೆಯ ಇದು ಅಲ್ಲದೆ ನನ್ನ ತಂದೆ ತಾಯಿ ಬೆಂಬಲ ನನಗೆ ಬಹಳ ಇರುವುದು ಗೆಳೆಯ. ನಿನಗೆ ಬೇಕು ಬೇಡದನ್ನು ಕೊಟ್ಟು ನಡೆಸುತ್ತೇನೆ ಗೆಳೆಯ. ನಾನು ನಿಮ್ಮಲ್ಲಿ ಅಡ್ಡಾಡ್ಲಿಕ್ಕೆ ಬರ್ಲೇಬೇಕು ನೋಡು ಗೆಳೆಯ. ಹಾ 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 ಗೆಳೆಯ, ಜೀವದ ಗೆಳೆಯ ಬಾಳನೆ ಎಂದಾದ್ರೂ ಕೊಟ್ಟದ್ದು ಎಂದಿಗೂ ಹಂಸಾಗಿಲ್ಲ ಗೆಳೆಯ. ಗೆಳೆಯ ಹೇಳುತ್ತೇನೆ ಕೇಳುವಂತವ್ ನಾವು.
ಕಾ ಸಂಗಣ್ಣ, ಈ ಪ್ಯಾಟಿ ಗುರ್ತ ನನಗಿಲ್ಲ, ನನ್ನ ಗುರ್ತ ಈ ಪ್ಯಾಟಿಗಿಲ್ಲ. ನೀನು ಹೋಗಿ ನೋಡ್ಕೊಂಡು ಬರುವಂತ ನಾವು. ಹಾ, ಯಾಕೋ ಮಿತ್ರ, ನಾನು ಹೋಗಿ ನೋಡ್ಕೊಂಡು ಬರುತ್ತೇನೆ. ಆ ದೇಶ ಬಿಟ್ಟು ಈ ದೇಶಕ್ಕೆ ಯಾಕೆ ಬರ್ತಿದ್ದಾವು? ಇಲ್ಲಿ ವ್ಯಾಪಾರ ಮಾಡಿ ಯಾರು ದುಡ್ಡು ಗಳಿಸ್ಬೇಕಂತ ಬರ್ತಿದ್ದಾವೆ. ಇಲ್ಲಿ ವ್ಯಾಪಾರ ಇಲ್ಲ, ಇಲ್ಲಿ ಕೀಪಾರ. ಅಲ್ಲಿ ಮಲ್ಲೇಶಪ್ಪ, ಇಲ್ಲಿ ಕೆಲ್ಲೇಶ. ಇಲ್ಲಿ ಬಸಪ್ಪ, ಇಲ್ಲಿ ಕಿಸಪ್ಪ. ಇವ್ರ ಮನೆ ಉದ್ರಿ ಹಾಕಿ ಎರ್ತಾಕ್ ನಮ್ಮ ಕಾಲಾನ್ ಚಪ್ಪಲ್ ಹರಿದು ಹೋಗಿದ್ದಾವೆ. ಇದೇ ಬೈಲೋಗಲ್ ಪೇಟೆಯಲ್ಲಿ ಬಸ್ ಕಾಣ್ತಿದ್ದಾವೆ. ಇಲ್ಲೇ ನಾವು ವ್ಯಾಪಾರ ಚಾಲು ಮಾಡ್ತಿದ್ದಾವೆ. ಇಲ್ಲೇ ಒಬ್ಬರು ಮನುಷ್ಯರು ನೋಡ್ಬೇಕು ನಾವು. ಹಲೋ ಕದಿಗಾರಣ್ಣ, ನೀವು ಇಲ್ಲೇ ಇದ್ದಿದ್ದೋ? ನಾವು ಇಲ್ಲಿ ಅವರ ಸಿಡಿಜಿ ಇಲ್ಲಿ ಅವರ ನಮಗೊಂದು ಜೋಳಿ ಬಾಡಿ ಬೇಕಾಗಿದ್ದಾವ. ಏನಿಲ್ಲ ಯಾಕೆ ಬಂದೇನು ಹಡ್ಯಾಕ್ ಬಂದಿವ? ವ್ಯಾಪಾರ ಮಾಡಕ್ ಬಂದಿದ್ದಾವ. ದೊಡ್ಡ ವ್ಯಾಪಾರಸ್. ಈಗ ಏನು ಆಗ್ಬೇಕಾಗೈತೆ ಮುಂದೆ ಹೇಳ್ರಲ್ಲ. ನಮಗೊಂದು ಕೋಲಿ ಬಾಡಿಗೆ ಬೇಕಾಗಿದ್ದು. ಒಂದು ಕೋಲೆ ಬಾಡಿಗೆ ಬೇಕಾಗೈತ್ರಿ. ತಡ್ರಿಪ್ಪ ಅಲ್ಲಿ ಅವ್ರ ಸಾವುಕಾರ ಇವದಾವ ಕೇಳಿ ಬರ್ತಾನೆ. ಕೇಳಿ ಬಾ. ಕಾಂಪ್ಲೆಕ್ಸ್ ಇದ್ದು ಅಲ್ರಿ ಬಾಡಿಗೆ ಖುಲ್ಲ ಅದಾವ ಕೋಲೆ. ಖುಲ್ಲ ಅದಾವಲ್ರಿ? ರೇಟ್ ಏನು ರೂಪಾಯಿ ಕೊಡ್ರು? ಒಂದು 10,000 ರೂಪಾಯಿ ಕೊಡ್ಸ್ರಲ್ಲ. ತಡ್ರಿಪ್ಪ ಹೇಳಿದವ್ರ ಹಾ ಕೋಲೆ ಹಂಗಾರ ಅದಾವ್ರಿ. ಐತಿ. ಹಾ ಹಾ ಈಗ 5,000 ರೂಪಾಯಿ ಬಾಡಿಗೆ ಆಗತ್ತೆ ನೋಡ್ರಿ.
ಜರ ಕಮ್ಮಿ ಮಾಡ್ತಿದ್ದಾವ ಜರ 4,000 ರೂಪಾಯಿ ಕೊಡ್ರಿ 4,000. 4,000 ಚಾವಿ ಕೊಡಿ ಚಾವಿ. ಹಾ ಚಾವಿ ತಗೋರಿಪ್ಪ. ಈತಮ್ಮ ನನ್ನ ಕೈಯಾಗ ಒಂದು ಹಾಳ ಈ ಕೋಲೆ ಎಲ್ಲೈತಿದ್ರು. ಶೆಡ್ಜಿ ಅವ್ರ ಹಾ ಕೋಲಿ ಅಲ್ಲಿ ಏನ ಗಾಳಿಗೆ ಕುಂಬಿ ಮೇಲೆ ಬಾಗಲ್ ಕಾಣ್ತತ್ ನೋಡ. ಹಾ ಅದ ನೋಡಿ ಇವ್ರು ಕೋಲಿ. ಹಾ ಆಯ್ತು. ನಮ್ಗೆ ಇದನ್ನ ಕೊಡು, ಒಂದು ಆಸೆ ಇಟ್ಟಿದಾವ ಇಲ್ಲಿ. ಹಾಳ ಒಂದ್ ಬೇಕಲ್ಲ, ಹಾಳು ಒಂದು ಐತಿ, ಕೇಳ್ತಾನ ತಡಿಪ್ಪ. ಕೇಳಿ ಕೇಳಿ. ಶೆಡ್ಜಿ ಅವ್ರ ಕಡೆ ಕೈಯಾಗ ಹೆಂಡತಿ ಮಾಡ್ಸಾಕ ತೆಗೆದಾಡಕ ಐತಿಲ್ಲ. ಶೆಡ್ಜಿ ಅವ್ರ ಹಾಳ ಕರ್ಕೊಂಡ್ 100 ರೂಪಾಯಿ ದಿವಸ 100 ರೂಪಾಯಿ ಕೊಡ್ರಿ. ಅದೇ ಚೇತ, ನಿನ್ನ ಹೆಸರೇನು? ನನ್ನ ಹೆಸರು ಟೋಕ್ಯಾರಿಯ. ಟೋಕ್ಯಾ. ನಿಮ್ಮ ಹೆಸರೇನ್ರಿ? ನನಗೆ ಶೆಡ್ಜಿ ಅಂತ. ಶೆಡ್ಜಿ ದೊಡ್ಡ ವ್ಯಾಪಾರಸ್ಥ, ದೊಡ್ಡ ವ್ಯಾಪಾರಸ್ಥ. 1000 ರೂಪಾಯಿ ಇರ್ತೇನ್ರಿ. ಪಗಾರಿ ಎತ್ತು, ಪಗಾರಿ ಎತ್ತು. 300 ಅಂತ ಹೇಳೇನಲ್ರಿ. ಜರ ಕಮ್ಮಿ ಮಾಡ್ತಿದ್ದಾವ, ಸಣ್ಣವದ ಜರ ಕಮ್ಮಿ ಮಾಡ್ತಿದ್ದ. ಕೊಡ್ರಿ 200. 200 ಕೊಡ್ತಿದ್ದಾವ, ಕೊಡ್ತಿದ್ದಾವ. ಟೋಕ್ಯಾ, ಈ ಚಾವಿ ತಗೋ. ಈ ಚಾವಿ ತಗೊಂಡು ಕೆಳಗಿಂದ ರೂಮ್ ಎಲ್ಲ ಕಸ ಹೊಡಿ. ಅದನ್ನಾರು ಮರಿದಲ್ಲ, ಒಂದು ನೀರು ತಗೊಂಡು ಬಾ. ಏನು ಇದೆಲ್ಲ 2 ಉದಿನ ಕಡ್ಡಿ ಹಚ್ಚು, ವ್ಯಾಪಾರ ಚಾಲು ಮಾಡ್ತಿದ್ದಾವ. ಸಂಗಣ್ಣ ಶೇಡ್ಜಿ ಅವ್ರ ಅಂಗಡಿಯಲ್ಲಿ ಇರ್ತಾರ ನೋಡು. ಹಾ ಮಿತ್ರ ಹೋಗು ನಡೆಯುವಂತ ನಾವು. ಇದೇ ಬರ್ರಿ, ಇದೇ ಬರ್ರಿ, ಇದಿದಾವ್ ಮ್ಯಾಲಕ್ ಮಾರಿ, ಮ್ಯಾಲಕ್ ಬರ್ರಿ. ಮಿತ್ರ ಸಂಗಣ್ಣ ಈ ಶೇಡ್ಜಿ ಅಂಗಡಿಯಲ್ಲಿ ಇಳ್ದಾನಂತೆ. ಪ್ಯಾಟಿಗೆ ಹೋಗಿ ಪಂಚರ್ ಬೆಲ್ಲ ತಂದು ಗಿಣ್ಣ ಕಾಸು ಹೊಡಿ ನೋಡಿ. ಹೋ ಮಿತ್ರ. ಹಾ 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 ಮಿತ್ರ ಹೋಗು ನಡೆಯುವಂತ ನಾವು. ಬರ್ರಿ, ನಾ ಮ್ಯಾಲಕ್ ಬರ್ರಿ, ಮ್ಯಾಲಕ್ ಬರ್ರಿ. ಅದೇ ನಿಮ್ಮ ಹೆಸರೇನು? ನನ್ನ ಹೆಸರು ಬಂದು ಮೇಲ್ಮನಿ ಸಂಗಣ್ಣ ಅನ್ನುತ್ತಾರೆ ನೋಡು. ಹರೀಶ್ ಶಂಗಪ್ಪ, ನೀನು ಗುಡಾರ ಗುಡ್ಡದ ಮ್ಯಾಲ ಕುಂಡ್ರು. ಇಡೀ ನಿನಗೊಂದು ಸಿಗರೇಟ್ ಕುಂಡ್ರಿ, ಕುಂಡ್ರು. ಅಲ್ಲ ಅಣ್ಣ, ನಿನ್ನ ಹೆಸರೇನು? ನನ್ನ ಹೆಸರು ಬಂದು ಹುರ್ಕಾಡ್ಲಿ ಬಾಳ ಅಂತಿದ್ದಾರೆ ನೋಡ್ರಿ. ಅರೇ ಬೇಡಪ್ಪ, ಹಾ ನೀನು ಚಾಪಿ ತುಂಡಿನ ಮ್ಯಾಲ ಕುಂಡ್ರು. ಹಾ ತಗೋ ನಿನಗೊಂದು ಚುಟ್ಟ ಕುಂಡಿದ್ದ. ನಿನಗ ಬಂದು ಗುಡಾರ್ ಗುಡ್ಡ ಮೇಲೆ ಕುಂದರಂದ ಸಿಗರೇಟ್ ಅಂದ. ನನಗ ಬಂದು ತುಂಡಿ ಮೇಲೆ ಕುಂದರಂದ, ಹಿಡಿ ನಿನಗ ಚುಟ್ಟ ಅಂದ. ಬೆತ್ರಾಯಿ ಅಂಗಡಿ ಬಿಟ್ಟು ಮುಂದಿನ ಅಂಗಡಿ ಹೋಗು ನಡೆಯುವಂತ ನಾವು. ಯಾಕಾಗಲ್ ಮಿತ್ರ, ತಿಳಿದ ವ್ಯಾಪಾರ ಮಾಡುವಂತ ನಾವು. ಹರೀಶ್ ಶಿಂಗಪ್ಪ ಶಾನ್ಯಾಗ ಕಾಣ್ತಿದ್ದವು, ಬೇಳಪ್ಪ ಹುಚ್ಚ ಕಾಣ್ತಿದ್ದವು. ಕುಂಡ್ರಿ, ಕುಂಡ್ರಿ. ಸೇಡ್ಜಿ ಅವರೇ, ನಮಗೆ ಉತ್ತಮ ಪೈಕಿ ಪಕ್ಕ ಮಕ್ಬಲ್ ಅರ್ಬಿಯನ್ನು ತೆಗೆಯುವಂತರಾಗಿರಿ. ಟೋಕ್ಯಾ, ಆ ಪೆಟ್ಟಿಗಾಗಿದ್ದು ಪಕ್ಕ ಮಕ್ಬಾಲ ಅರಿವೆ ಐತಿ, ಲಂಡನ್ನಿಂದ ತರಿಸಿದ್ದು. ಅದನ್ನ ಇತ್ತ ಕೊಡುವಂತ ನಾಗ. ಹರಿ ಸಿಂಗಪ್ಪ, ಇದೇಂತ ಪಕ್ಕ ಮಾಲ್ ತಗೋರಿ. ಸೇಡ್ಜಿ ಅವರೇ, ಇದು ಇರಲಿ, ಇದ್ರ ಕಿಮ್ಮತ್ ಈ ಅರ್ಬಿ ಮನ್ಸಿಗೆ ಬಂದೇನ್ ನೋಡು ಗೆಳೆಯ. ಮನ್ಸಿಗೆ ಬಂದಂಗ ನೋಡು. ಸೇಡ್ಜಿ ಅವರೇ, ಇದಾದರೂ ಇರಲಿ, ಇದರ ಕಿಮ್ಮತ್ ಎಷ್ಟು ಇರೋದು ಹೇಳುವಂತವರಾಗಿರಿ. ಹರಿ ಸಿಂಗಪ್ಪ, ಇದ್ರ ಕಿಮ್ಮತ್ 8 ಒಂದು ಗಜ. ಸೇಡ್ಜಿ ಅವರೇ, 1 ರೂಪಾಯಿಗೆ 2 ಗಜ, 2 ರೂಪಾಯಿಗೆ 4 ಗಜ, 4 ರೂಪಾಯಿಗೆ ಗಜ್ಜಿನ ಮ್ಯಾಲ ಗಜ್ಜಿ 8 ಗಜ್ಜ. 1 ಗಜ ಅಲ್ಲ, 2 ಗಜ ಅಲ್ಲ, ಗಜ್ಜಿನ ಮ್ಯಾಲ ಗಜ್ಜು
ಎಷ್ಟು ಗಚ್ಚಂತೆ ಇವನು ಗಚ್ಚಿಗೆ ಒಂದು ಅಕ್ಷರ ಕತ್ತಿ ತಾಳಕ್ಕಿಲ್ಲ ಮಿತ್ರ ಈ ಅಂಗಡಿ ಬಿಟ್ಟು ಮುಂದಿನ ಅಂಗಡಿಗೆ ಹೋಗೋ ನಡೆಯುತ್ತ ನಾವು ಗೆಳೆಯ ಹಾ ಈ ಶೇಟಿಗೆ ಬಂದು ಹಾ ಅರಿವಿಯಾಗಿ ಗಜ ಕಟ್ಟಿಗೆ ಬಂದು ಹಾ ಇವರು ಗಜ ಅನ್ನುತ್ತಾರೆ ಗೆಳೆಯ ಹಾ ನಿನಗಾದ್ರೆ ಇವನು ಭಾಷೆ ಅರ್ಥ ಆಗೋದಿಲ್ಲ ಗೆಳೆಯ ನಾನು ಅದನ್ನು ತಿಳಿ ವ್ಯಾಪಾರ ಮಾಡ್ತೇನೆ ಸುಮ್ಮನೆ ಕುದುರೋತ ಅರಿ ಯಾಕಾಗಲ್ಲ ಮಿತ್ರ ತಿಳಿದು ವ್ಯಾಪಾರ ಅರಿ ಮಾಡೋದು ಶಂಗಪ್ಪ ಶಾನ್ಯಾಗ ಕಾಣ್ತಿದ್ದವು ಬ್ಯಾಲಪ್ಪ ಹುಚ್ಚ ಕಾಣ್ತಿದ್ದವು ಮತ್ತೇನ್ ಬೇಕು ಹೇಳ್ರಿ ಸೇಡ್ಜಿ ಅವರೇ ನಮಗೆ ಕರವತ್ ಕಟ್ಟಿ ದೋತ್ರವನ್ನು ತೆಗೆಯುವಂತರಾಗಿರಿ ಅದಾವ್ ತೋಕ್ಯ ಆ ಲಂಡನ್ ಇಂದ ತರಿಸಿದ್ದು ದೋತ್ರ ಐತಿ ಕಾರಿ ಕೊಡು ಕಪರ್ದಾಗ ಐತಿ ನೋಡಿ ಕೊಡು ಸೇಡ್ಜಿ ಅವ್ರ ಅರಿ ಶಂಗಪ್ಪ ಪಕ್ಕಾ ಮಾಲ್ ಏಕ್ ನಂಬರ್ ಐತಿ ತೋರಿ ಕೊಯಮತ್ತೂರಿನಿಂದ ತರಿಸ್ಯಾನಿ ಏನು ಗೆಳೆಯ ಹಾ ಈ ಅರಿವಿ ನಿನ್ನ ಮನಸ್ಸಿಗೆ ಬಂತೇನೆ ನೋಡು ಗೆಳೆಯ ಮಿತ್ರ ನೀನ್ ಮನ್ಸಿಗೆ ಬಂದ್ರೆ ನನ್ನ ಮನ್ಸಿಗೆ ಬಂದಂಗ ನೋಡು ಸೇಡ್ಜಿ ಅವರೇ ಇದು ಇರಲಿ ಇನ್ನು ಮೇಲೆ ನಮಗೆ ರೇಷ್ಮೆ ಪಟಕವನ್ನು ತೆಗೆಯುವಂತರಾಗಿರಿ ಹೌದಾವ್ ಏ ತುಕ್ಯ ಬಂಬೈದಿಂದ ತರಿಸಿದ್ದು ಐತಿ ನೋಡು ಕಪರ್ದಾಗ ಐತಿ ನೋಡಿ ತೆಗಿತಾ ನೋಡಿ ಸೇಡ್ಜಿ ಅವ್ರ ಹರಿ ಶಂಗಪ್ಪ ಇದು ಪಕ್ಕಾ ರೇಷ್ಮೆ ಮಾಲ್ ಐತಿ ಹಿಟ್ಟು ಇಲ್ಲ ಗಂಜಿ ಇಲ್ಲ ತೋರಿ ಏನು ಗೆಳೆಯ ಹಾ ಈ ಪಟಕ ನಿನ್ನ ಮನಸ್ಸಿಗೆ ಬಂತೇನೆ ನೋಡು ಗೆಳೆಯ ಮಿತ್ರ ನಿನ್ ಮನ್ಸಿಗೆ ಬಂದ್ರೆ ನನ್ನ ಮನ್ಸಿಗೆ ಬಂದಂಗ ನೋಡು ಸೇಡ್ಜಿ ಇದು ಆದ್ರೂ ಇರಲಿ ಸೇಡ್ಜಿ ಅವರೇ ಇನ್ನು ಮೇಲೆ ನಮಗೆ ಜರದ ಸಲ್ಯವನ್ನು ತೆಗೆಯುವಂತರಾಗಿರಿ ಹಾ ತೋಕ್ಯ ಆ ಪೆಟ್ಟಿಗೆ ಜಡ್ ಸೆಲೆತಾ ನೋಡಿ ಸೇಡ್ಜಿ ಅವ್ರ ಹರಿ ಶಂಗಪ್ಪ ಇದು ಗುಜರಾತಿಂದ ತರಿಸಿದವು ಹಿಟ್ಟು ಇಲ್ಲ ಗಂಜಿ ಇಲ್ಲ ಗೆಳೆಯ ಈ ಜರಸೆಲ್ಲ ಮನಸ್ಸಿಗೆ ಬಂತೇನೆ ನೋಡು ಗೆಳೆಯ ನಿನಗ ಮಿತ್ರ ನಿನ್ ಮನ್ಸಿಗೆ ಬಂದ್ರೆ ನನ್ನ ಮನ್ಸಿಗೆ ಬಂದಂಗ ನೋಡು ಸೇಡ್ಜಿ ಅವರೇ ಹಾ. ಇವೆಲ್ಲ ಇರಲಿ ಸೇಡ್ಜಿ ಇನ್ನ ಮೇಲೆ ಇವರ ಲೆಕ್ಕ ಎಷ್ಟಾಯ್ತು ಹೇಳುವಂತವರಾಗಿರಿ ಮಾಡ್ತಿದ್ದವು ತೋಕ್ಯ ಬುಕ್ತು ಹರಿ ಶಂಗಪ್ಪ ನಿಮ್ಮ ಲೆಕ್ಕ ಬಂದ ಮಾಡ್ತಿದ್ದವು ಹರಿ ಶಂಗಪ್ಪ ಹಾ. ನಿನ್ನ ಲೆಕ್ಕ ಬಂದ 10,000 ಹರ್ತಾನೆ ಆಗ್ಯದ ನೋಡು ಏನು ಗೆಳೆಯ? ಹಾ ಕಾಸವಾಯ್ತಲ್ಲೋ ಗೆಳೆಯ? ಏನಾಯ್ತು ಮಿತ್ರ ಗೆಳೆಯ, ನಿನ್ನ ಅವಸರಕ್ಕಾಗಿ ಹಾ ಕೋಟನ್ನು ಕಳೆದು ಊಟಕ್ಕಾಗಿ ಬಂದಿರುವ ಗೆಳೆಯ. ಹಾ ಆ ಕೋಟಿನ ವಿಷಯದಲ್ಲಿ ಹಾ ಪಾಕಿನಲ್ಲಿ ನೋಟಿನ ಕಟ್ಟಿರುವುದು ಗೆಳೆಯ. ಹಾ ನಾನಾದ್ರೂ ಈಗ ಈಗಲೇ ಹೋಗಿ ತೆಗೆದುಕೊಂಡು ಬರುತ್ತೇನೆ ಗೆಳೆಯ. ಹಾ ನಾನು ಬರೋರಿಗೆ ಶೆಟ್ಟಿ ಅಂತ ಇರ್ಬೇಕಂತ ಹೇಳು ಗೆಳೆಯ. ಮಿತ್ರ ಸಂಗಣ್ಣ ಅರ್ಬಿ ಕೊಡಿಸ್ತೇನೆ ಅಂತೇಳಿ ಈ ಪ್ಯಾಟಿಗೆ ಕರ್ಕೊಂಡು ಬಂದು ಹಾ ಗೆಳೆಯ. ಈ ಸೇಡ್ಜಿ ಅಂಗಡಿಯಲ್ಲಿ ಒತ್ತಿ ಇಟ್ಕೋಬೇಕಂತ ಮಾಡಿ ನೋ ಮಿತ್ರ ಏನು ಗೆಳೆಯ? ಹಾ ಜೀವನ ಗೆಳೆಯ ಬಹಳ ನೆಂದರೆ ಒತ್ತಿಟ್ಟು ಹೋಗ್ತಾರೆ ಏನು ಗೆಳೆಯ? ಹಾ ಗೆಳೆಯ ಹಾಗೆ ತಪ್ಪು ತಿಳ್ಕೊಬೇಡ. ಈಗ ಈಗಲೇ ಹೋಗಿ ನಾನು ಹಣವನ್ನು ತೆಗೆದುಕೊಂಡು ಬರುತ್ತೇನೆ. ಹಾ ನಾನು ಬರುವವರಿಗೆ ಸ್ವಲ್ಪ ಬೆಲೆ ನಿಂದಿರ್ಬೇಕಾಗ ನಾವು ಗೆಳೆಯ. ಮಿತ್ರ ಸಂಗಣ್ಣ ಹೋಗುದು ಹೋಗ್ತಿ ಈ ಅರ್ಥಾರ್ ಸೇಡ್ಜಿಗೆ ಹೇಳ್ಕೊಂಡು ಹೋಗುವಂತ ನಾವು ಯಾಕಾಗಲ್ಲ ಗೆಳೆಯ? ನಿನ್ನ ಹೇಳಿಕೆಯ ಪ್ರಕಾರ ಅಡ್ಕಾರ ಸೇರ್ಸಿಗೆ ಹೇಳೇ ಹೋಗ್ತೇನೆ ಗೆಳೆಯ. ಯಾಕಾಗಲ್ಲ ಮಿತ್ರ ಹೇಳಿ ಹೋಗುವಂತ ನಾವು ಸೇಡ್ಜಿಯವರೇ, ಹಾ ನನ್ನ ಗೆಳೆಯನ ಅವಸರಕ್ಕಾಗಿ ಕೋಟನ್ನು ಕಳೆದು ಊಟಕ್ಕೆ ಹಾಕಿ ಬಂದಿರುವೆನು. ಆ ಕೋಟಿನ ವಿಷಯದಲ್ಲಿ ನೋಟಿನ ಪಾಕಿಟ್ ಅನ್ನು ಬಿಟ್ಟು ಬಂದಿರುವನು. ಸೇಡ್ಜಿಯವರೇ, ನಾನು ಈಗಲೇ ಹೋಗಿ ತೆಗೆದುಕೊಂಡು ಬರುತ್ತೇನೆ. ನಾನು ಬರುವವರೆಗೆ ನನ್ನ ಜೀವನಗಳೇ ಬಹಳನಾದ್ರೂ ಇಲ್ಲೇ ಇರುತ್ತಾನೆ. ಹರಿ ಶಂಗಪ್ಪ ನೋಡಾಕ್ ದೊಡ್ಡ ಶ್ರೀಮಂತನ ಮಗನ ಕತೆ ಕಾಂತಿ ಕಿಶೆದಾಗ ನೋಡು ₹1 ರೊಕ್ಕ ಇಲ್ಲ ಸೇಡ್ಜಿಯವರೇ, ಬೇಪಾರ್ಕ್ ಬರ್ತಾರೆ ಬೇಪಾರ್ಕ್ ಹೆಚ್ಚಿಗೆ ಮಾತನಾಡಬೇಡ. ಈಗಲೇ ಹೋಗಿ ತಂದು ನಿನ್ನ ಹಣವನ್ನು ಬಿಸಾಕುತ್ತೇನೆ. ಯಾಕಾಗಲಿ ಶಂಗಪ್ಪ ಹೋಗಿ ಬರುವಂತ ನಾವು ಸೇಡ್ಜಿಯವರೇ, ಈಗಲೇ ಹೋಗಿ ಬರುತ್ತೇನೆ. ಹಾ ನಿನ್ನ ಹೇಳಿಕೆಯ ಪ್ರಕಾರ ಹಾ ಆ ಹೊಲಸ ಸೇರ್ಜಿಗಂತೂ ಹೇಳೇ ಬಂದನ ಗೆಳೆಯ. ಹಾ ನಾ ಬರೋವರೆಗೆ ಗೆಳೆಯ ಇಲ್ಲೇ ನಿಂದಿರುವಂತ ಅವನ ಬೇಗನೆ ಬರುತ್ತೇನೆ ಗೆಳೆಯ. ಯಾಕಾಗಲ್ಲ ಮಿತ್ರ ಹೋಗಿ ಬರುವಂತ ನಾವು ಹಾಗಾಗಲೇ ಹೋಗಿ ಬರ್ತೇನೆ ಇಲ್ಲೇ ಇರುವಂತವ್ ನಾವು. ಏ ಬ್ಯಾಯಪ್ಪ ನಾವು ಹೋಗಿ ಲೆಕ್ಕ ಜಮಾ ಮಾಡ್ತಿದ್ದೇನೆ ಈ ಅರ್ಬಿ ಗಾಡಿ ತಗೊಂಡು ಪ್ಯಾಟ್ಯಾಗ ಹೋಗಿದ್ದಿ ಹುಷಾರಕ್ಕೆ ಹಾಕೊಂತ ಇಲ್ಲೇ ಕುಂದ್ರೆ ನಡಿ ಒಳಗ್ ಓಹೋ, ಈ ಸೇಡ್ ಜಂತಿ ಒಳಗ ಹೋದ ಇದೇ ಅರಿವಿ ಗಂಟೆ ತಗೊಂಡು ಇದೇ ಪ್ಯಾಟಿ ಕೂಡಿಯಲ್ಲಿ ಹೋಗಿ ಬಿಡ್ತಾನೆ ಹರಿ ತುಡು ಬೇಯ ಮಗನ ಹೇಳ್ತಾನೆ ಕೇಳ ಮಾರಬೇಡ
ನನ್ನ ಗಂಟೆ ಪುಕ್ಕಟ್ಟು ಬಿದ್ದೈತಿ ಮಗನ ಪ್ಯಾಟಾಗ ತಗೊಂಡು ಹೋಗಿ ಉಂಟಿ ಗಂಟ ಯಾರು ಜೋರು ಗಾಳಿಯ ಒದ್ದಿದ್ದಾವ ಮಗನ ಅಪ್ಪ ಅಪ್ಪ ಇದು ಏನೋ ಹೇಗೆ ಕೊಡಲೋ ಬೇಡಪ್ಪಂತೆ ಸತ್ತು ಹೋಗಿಬಿಟ್ಟಾರ ನಾವು ಓಡಿ ಹೋಗಿಬಿಡೋರು ಈಗ ಏ ಶೆಟ್ಜಿ ಹಾಯ್ ನಮ್ಮ ಬೆಳೆಯಪ್ಪನ ಬಂದು ಓಡಿ ಹೊಂಟಿ ನಾವೇನ್ ಮಾಡಿದವು ಏ ಯಾಕೆ ಮತ್ತ ಅವ ಸತ್ತಾನಲ್ಲಿಗ ಸಾಯ್ತಾನು ಈಗ ಪೊಲೀಸರ ಕರಿತೇನೆ ತಡಿ ನಿನಗೆ ಬೇಡ ನಿನ್ನ ಹೆಸರೇನು ನನ್ನ ಹೆಸರು ಪುಕ್ಕಟ್ ಗುದ್ದಪ್ಪ ಮಂದಿಕ್ಕಿಂತ 10,000 ಹೆಚ್ಚಿಗೆ ಕೊಡ್ತಿದ್ದಾವ ಮೊದಲು ಗುಳಿಗಾರ್ ಜೇಸಿ ತಂದು ಮನಾಗ ಹಾಕ್ತಿದ್ದಾವ ಪಟ್ಟ ಓಡಿ ಹೋಗ್ತಿದ್ದಾವ ಏ 10,000 ಆಗುದಿಲ್ಲ ಇನ್ನೊಂದು 1,000 ಕೊಡ್ತಿದ್ದಾವ ಇನ್ನೊಂದು 1,000 ಕೊಡ್ತಿದ್ದಾವ ಕೊಡ ಭಯಪುರ ಮನಾಗ ಹೋಗಿ ನೀನು ಹೇಳಪ್ಪ ಬಲಣ್ಣ ರೊಕ್ಕ ಚೈನಿ ಹೊಡಿ ಹಲೋ
ಅಲೇ ತುಡುಬ್ಯಾಯ ಮಗನ ಸತ್ತಾವ್ರಂಗ ಬಿದ್ದು ಆ ಪುಕ್ಕಟ ಗುದ್ದಪ್ಪನ ಹೆಣಕ್ಕ 10,000 ಬದಲಿ ಮಗನ. ನಾನು ಮನೆಯಲ್ಲಿ ಬರುವುದು ಸ್ವಲ್ಪ ತಡವಾಯಿತು. ಆ ಹೊಲಸು ಸೇರ್ಸಿಗೆ ನನ್ನ ಕಿವಿಗೆ ಬಹಳವೇನೋ ಗದ್ದಲಗಳಂತೆ ಕಾಣಿಸುತ್ತಿರುವುದು. ನಾನಾದ್ರೂ ಬೇಗನೆ ಹೋಗಬೇಕು. ಏನು ಆಗಿದೆ ಮಗನ? ನಿನ್ನ ಮಗ ಯಾಕೆ ಸ್ವಲ್ಪ ಆಗಿರುವುದು ಗಯ್ಯ? ಮಿತ್ರ ಹೇಳ್ತಾನೆ ಕೇಳುವಂತ ನಾವು ಅದೇನಿರ್ಲಿ ಹೇಳೋದು. ಈ ಸೇಡ್ಜಿಯನ್ನು ಇದೇ ಪೇಟೆಯಲ್ಲಿ ಎಳದಾಡಿ ಅಪಮಾನ ಮಾಡಿಬಿಟ್ಟ. ಸಾಕು ನಿನಗೆ ಆಯ್ತಾನ, ಸಾಕು. ನಿನ್ನ ಅರಿವೆಯನ್ನು ಯಾಕಾಗಲ್ ಮಿತ್ರ, ಹೋಗು ನಡೆಯುವಂತ ನಾವು. Oh,
ಕೊಟ್ಟಿರುವಲ್ಲ ಹೇಳುವಂತವನ್ನ ಈಗಲೇ ಕೊಟ್ಟು ಬಿಡುತ್ತೇನೆ. ಹರೀಶ್ ಹೆಂಗಪ್ಪ ನನ್ನ ಲೆಕ್ಕ ಬಂದು 10 ರೂಪಾಯಿ ಹೊರತಾನೆ ಆಗಿರೋದು ನೋಡು. ಏ ಶಿಡ್ಗಿ, ನಿನ್ನ ಲೆಕ್ಕವನ್ನು ನಿನ್ನ ರೊಕ್ಕವನ್ನು ತೆಗೆಯುವಂತವನು ತಗೊಳ್ಳುವಂತವನಾಗು. ನಡೆ ಎಲ್ಲಿಂದ ಬರಲ್ಲ. ಹರೀಶ್ ಹೆಂಗಪ್ಪ ಸಿಟ್ಟಾಗಬಾರ್ದು. ನಮ್ಮ ಅಂಗಡಿಗೆ ಬರ್ತಾ ಹೋಗ್ತಾ ಇರ್ಬೇಕು. ಶಿಡ್ಗಿ ಅವರೇ, ಹಾ, ನಮ್ಮ ಹತ್ತಿರ ದುಡ್ಡು ಇದ್ದಾರೆ, ನಿಮ್ಮಂತ ಅಂಗಡಿ ನಮಗೆ ನೂರಾರು. ನಮ್ಮಂತೇಕ ಅರಿಬಿದ್ರ ನಿಮ್ಮಂತ ವ್ಯಾಪಾರಸ್ಥರು ಸಾಕಷ್ಟು ಮಂದಿ ಬರ್ತಿದ್ದಾವ್ ಹೋಗ್ತಿದ್ದಾವ್. ಸಿಟ್ಟಾಗಬಾರ್ದು. ನನ್ನ ಅಂಗಡಿ ಬಿಟ್ಟು ತಗೊಳ್ತಾರ. ಏ ಶಿಡ್ಗಿ, ಹೆಚ್ಚಿಗೆ ಮಾತನಾಡೋಣ. ಏನೋ ಗೆಳೆಯ, ಹಾ ಗೆಳೆಯ ಇನ್ನ ಮೇಲೆ ಎಲ್ಲಿ ಹಾಕುವಂತವನಾಗು. ಯಾಕೋಗ್ರ ಮಿತ್ರ ಹೋಗಿ ಹಾಕೊಂಡು ಬರುತ್ತೇನೆ. ಯಾಕೆ ಶೇರ್ಜಿ ಪಾಠ ಸಮಾರ್ಪಿ ನಮಸ್ಕಾರ.